ಇದಾಯ್ತಾ ಪಾತಿರ್ವೆ ಆಯ್ತು ನೀರುಂಡೈತಿಯಾ ಆತ ನೀರುಂಡೈತಿ ನಡಪ್ಪ ನಾವು ತೋಡತ್ತಿ ನಡಪ್ಪೆರಾಗವು ಇದಾಯ್ತು. ಸೊ ಹಾಯ್ ಗಾಯ್ಸ್, ಹೇಳಿದ್ರಲ್ಲೂ ನಾನಂತೂ ತುಂಬ ಚೆನ್ನಾಗಿದ್ದೇನೆ, ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಪ್ಲೇಸ್ ಗೊತ್ತಿರ್ಬೋದಲ್ಲ ಎಲ್ಲಿದ್ದೀನಿ ಅಂತ, ಯಾಕಂದರೆ ಹೇಳಿ ಸಾಕಾಯಿತು. ಹಾಗಂತಲ್ಲ, ಸುಮ್ಮನೆ ಹೇಳಿದೆ. ಇವಾಗ ಮನೆಯಿಂದ ಹೋಗ್ತಾಯಿದ್ದೀನಿ ಹಾಸ್ಟೆಲ್ಗೆ. ಸೊ ಇನ್ನೊಂದು ನೆಕ್ಸ್ಟ್ 2 ವಾರದಲ್ಲಿ ನಮ್ಮ ಕಾಲೇಜ್ ಲೈಫ್ ಮುಗೀತು. ಅಂದರೆ ಈ ಸೆಮ್ ಮುಗೀತು, ನೆಕ್ಸ್ಟ್ ಸೆಮ್ ಇಂಟರ್ನ್ಶಿಪ್ ಅಲ್ವಾ. ಸೊ ಹಾಗಾಗಿ ಇನ್ನೂ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು 3 ಪ್ರೋಗ್ರಾಮ್ ಇದೆ. ಒಂದು ಹಾಸ್ಟೆಲ್ ಡೇ, ಇನ್ನೊಂದು ಆಯುಧ ಪೂಜೆ, ಇನ್ನೊಂದು ಸ್ಪೋರ್ಟ್ಸ್ ಡೇ, ಇನ್ನೊಂದು ಕಲ್ಚರಲ್ ಡೇ. ಸೊ 4 ಇದೆ. ಅದನ್ನೆಲ್ಲ ಗ್ರ್ಯಾಂಡಾಗಿ ಮಾಡ್ತೀವಿ, ಯಾಕೆಂದರೆ ನಾವೀಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಹಾಗೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಕಾಲೇಜಿನ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಅದನ್ನೆಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ. ನೆಕ್ಸ್ಟ್ ಸೆಮ್ ಹಾಗೆ ಗ್ರ್ಯಾಂಡಾಗಿ ನಮ್ಮ ಸೆಕೆಂಡ್ ಇಯರ್ಸ್ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಹಾಗೆ ಇವಾಗ ಅದೆಲ್ಲ ವೀಡಿಯೋಸ್ ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ. ಇವಾಗ ಇದನ್ನು ಹಾಕೋಲ್ವಾ, ಸೊ ಲೇಟ್ ಆಗ್ತಾ ಬರ್ತದೆ. ಯಾಕೆಂದರೆ ವೀಡಿಯೋ ಮಾಡಿದ್ದೇನೆ ಅಂತ ಗೊತ್ತಿಲ್ಲ ಮಾರೆ, ಒಂಥರ ನಮ್ಮದು ನಡೆಯುವ ಒಂಥರ ಸ್ಲೋ ಆಗಿ ಹೋಗ್ತದೆ. ಹಬ್ಬಾ ಸುಸ್ತಾಯ್ತು ಮಾರೆ ಸಾವು. ಮತ್ತು ನಮ್ಮ ಜನ ಬಿಗ್ ಬಾಸ್ ಹೋಗಿದ್ದಾರೆ. ಸೊ ನಾನು ಬಿಗ್ ಬಾಸ್ ನೋಡ್ತಿದ್ದೀನಿ, ಯಾಕಂದರೆ ನೋಡಲ್ಲ, ಬಟ್ ಈ ಸಲ ನೋಡ್ತಾಯಿದ್ದೀನಿ. ಸೊ ಅವ್ರಿಗೋಸ್ಕರ ನೋಡೋದು, ಯಾಕಂದರೆ ನಂಗೆ ಅವ್ರ ಪರಿಚಯ ಇದೆ. ಹಾಗೆ ಅವರು ನಮ್ಮವ್ರನ್ನ ಹೋದಾಗ ಆಗ್ತದೆ ಅಂತ ಫೀಲ್ ಆಗ್ತದೆ. ಅವರು ಇಷ್ಟ ಇದೆ ಅಂದರೆ ಮೊದಲು ಬಿಗ್ ಬಾಸ್ ಎಂಟ್ರಿ ಆದಾಗ ಸ್ವಾಮಿ ಪುತ್ತೂರು ಮಾಲಿಂಗೇಶ್ವರ ಅಂತ ಹೇಳಿದ್ರಲ್ಲ, ಲೈಕ್ ಆಯ್ತು ಮಾರೆ, ಲೈಕ್ ಆಯಿತು. ಕೊಡತ್ತು ಮಾಡಿ Halo guys. Puya. College boy. Ella. Rohina. College boy. ಹೊನ್ನಿಡಲಿ ಗೈಸ್, ಹಾಸ್ಟೆಲಲ್ಲಿದ್ದೀನಿ. ಇವಾಗ ಹೋಗಬೇಕು ಕಾಲೇಜ್ಗೆ. ಗಂಟೆ ಸಂಜೆ 10:10 ಕ್ಲಾಸ್ ಹೋಗಬೇಕು. ಊಟ ಎಲ್ಲ ಮಾಡಿದ್ದು, ನಾನು ಮನೆಯಲ್ಲಿ ಸ್ವಲ್ಪ ಊಟ ಮಾಡಿದೆ, ಮತ್ತು ಇಲ್ಲಿ ಊಟ ಮಾಡಿದ್ದು, ಮತ್ತು ಇವರಿಗೆಲ್ಲ ಪಾರ್ಸಲ್ ಇತ್ತು. ಸೊ ಹಾಗೆ ಪಾರ್ಸಲ್ ತಂದೆ. ಸೊ ಇವಾಗ ಹೊರಡಬೇಕು. ಗೈಸ್, ನಾವೀಗ ಕಾಮರ್ಸಲ್ಲಿ ಹೋಗಿದ್ವಿ, ಅಂದರೆ ಹಳೆ ಹಾಸ್ಟೆಲಿಂದ ಕಾಲೇಜ್ಗೆ ಕಾಮರ್ಸಲ್ಲಿ ಹೋದ್ದು. ಸೊ ಆ ಒಂದು ಹತ್ತೋಗ ತುಂಬ ಸುಸ್ತಾಯಿದೆ ಗೈಸ್. ಅಂದರೆ ಅದಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಒಂದು 20-25 kg ಇತ್ತು. ಅದು ಫುಲ್ ಇದಲ್ಲ, ವೆಯ್ಟ್ ಅದೊಂಥರ ಕೋರಲ್ಲ ಅದೆಲ್ಲ. ಸೊ ತುಂಬ ಹೈ ವೆಯ್ಟ್ ಇತ್ತು. ಸೊ ನೋಡಿ ಫುಲ್ ಸುಸ್ತು. ಇವಾಗ ಲ್ಯಾಬ್ ಹೋಗಲಿಲ್ಲ ಅಲ್ಲ. ಅದೇ ನಾನು ಇವನೇ ಎತ್ಕೊಂಡಿಲ್ಲ ಪಾಪ. ಅಬ್ಬಾ ಸೊ ಗೈಸ್, ನಾಳೆ ಎಕ್ಸಾಮ್ ಇದೆ. ಅಂದರೆ ನನ್ನ ವೀಡಿಯೋ ಅಂದರೆ ಒಂದು 2 ದಿನ ಅಂತೂ ಒಂದು ವೀಡಿಯೋ ಮಾಡ್ತೀನಿ. ಅಂದರೆ ಕಂಟೆಂಟ್ಸ್ ವೇಟ್ ಮಾಡಿ ಆಗಲ್ಲ, ಅಂದರೆ ಕಂಟೆಂಟ್ ಸಿಗೋಲ್ಲ. ಸೊ ಹಾಗೆ 2 ದಿನ ಅಂತೂ ಒಂದು ವೀಡಿಯೋ ಮಾಡಿ, ಸೊ ಒಂಥರ ಬಿಗ್ ಬಾಸ್ ಥರ ಮಾಡೋಲ್ಲ. ಸೊ ಒಳ್ಳೆದಿರುತ್ತೆ. ಇನ್ನು ಫಸ್ಟ್ ಟೈಮ್ ಡ್ರೆಸ್ ಹಾಕೋದೊಂದು ವೀಡಿಯೋ ಮಾಡ್ತಿದ್ದೀನಿ. ನಾಳೆ ಎಕ್ಸಾಮ್ ಇದೆ, ಇನ್ನು ಓದಬೇಕು. ಸೊ ನಾಳೆ ಸಿಗೋ ಬಾಯ್. ಗುಡ್ ಮಾರ್ನಿಂಗ್ ಸೇರಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಎಕ್ಸಾಮ್ ಇದೆ. ನಾನು ಹೇಳಿದೆ 2 ಕ್ಲಿಪ್ಸ್ ಆಗ್ತಂತ. ಇವತ್ತು ಎಕ್ಸಾಮ್ ಇದೆ. ಸೊ ಹಾಗೆ ಎಕ್ಸಾಮ್ಗೆಲ್ಲ ರೆಡಿ ಆಗ್ತೀನಿ. ಮತ್ತು 11:30ಗೆ CR ಮೀಟಿಂಗ್, ಯಾಕಂದರೆ ನಾಳೆ ಸ್ಪೋರ್ಟ್ಸ್ ಇದೆಯಲ್ಲ. ಸೊ ಹಾಗೆ ನಿನ್ನೆ ಹೇಳಿದೆಲ್ಲ, ಹಾಗೆಲ್ಲ ಮೀಟಿಂಗ್ ಇದೆ. ಇವಾಗ ಹೊರಡಬೇಕು. ಒಯ್ಯ ಇದೆ ಹೋಯ್
guys, 10:30 exam. Watch here, watch it. ಅವಂದ್ಯಾ ಪಿನಾಲ್ ಮಾಡಿದೆ ಪೂರ ಪ್ರೋಗ್ರಾಮು ಪ್ರೊಸೀಜರ್ ಅಪ್ಪಗನೆ ಬರೋಡ ಗುಡ್ ಬಾಯ್ ಪಡ್ಪಿಸ್ಟ್ ಗೈಸ್ ಅವರ ಪಡ್ಪಿಸ್ಟ್ ಆದಮ್ಮ ಕೋಪಟ್ಟಿಗೆ ಅಂಚಲ್ಲ ಐ.ಡಿ ಕಾರ್ಡ್ ಚೇಂಜ್ ಆಗ್ತಲ್ಲ ಆಯ್ತು ನೀರು ಜನ ಇದಾಯ್ತ ಪಾತಿರ್ವೆ ಆಯ್ತು ನೀರುಂಡೈತಿಯಾ ಆತ ನೀರುಂಡೈತಿ ನಡಪ್ಪ ನಾವು ತೋಡತ್ತೆ ನಡಪ್ಪೆರಾಗವು ಇದಾಯ್ತು ಮೀನು ತೋಡೇನಿಲ್ಲ ನಾನು ಚಲೋ ಒಂದು ಪುನಃ ಹೋಗ್ತೀರಿ ಬೊಕ್ಕ ಈಶ್ವರ್ ಮಾಲ್ಪೆ ಈಶ್ವರ್ ಮಾಲ್ಪೇನೆ ಲೆಪ್ಪುಗ ಈಶ್ವರ್ ಮಾಲ್ಪೆ ಲೆಪ್ಪುಗ ತುಂಬಿರ ಗುಮ್ಯಾನ ಲಾರಿ ಬರ್ತಂದು ಗೈಸ್ ಕಾಲೇಜ್ ಡೇ ಹತ್ತಿರ ಬಂತು, ನಾಳೆ ಸ್ಪೋರ್ಟ್ಸ್ ಡೇ. ಸೊ ಇವತ್ತು ನೋಡಿದಲ್ಲ ನಮ್ಮದು ಪ್ರಿಪ್ರೇಷನ್ ಇತ್ತು, ಅಂದರೆ ಎಲ್ಲ ಕ್ಲಾಸ್ ಹೋಗಿ ಏನೆಲ್ಲ ಆಗ್ತದೆ ಎಲ್ಲ ಹೇಳ್ತಾ ಇದ್ವಿ. ಆ್ಯಂಡ್ ಇನ್ನು ಇವತ್ತಿಗೆ ವ್ಲಾಗ್ ಎಂಡ್ ಮಾಡ್ತೀನಿ, ಯಾಕಂದರೆ ನಿನ್ನೆ ಇವತ್ತು 2 ವೀಡಿಯೋ ಇದೆ. ಸೊ 2 ಕ್ಲಿಪ್ಸ್ ಹಾಕ್ತೀನಿ. ಸೊ ನಾಳೆ ಸಿಗೋಣ, ನಾಳೆ ಸ್ಪೋರ್ಟ್ಸ್ ಡೇ ಅಲ್ಲ. ಸೊ ಅಲ್ಲಿ ತುಂಬಾ ಮಾತಾಡೋ. ಸೊ ಅಲ್ಲಿ ಸಿಗೋ ಗೈಸ್, ಬಾಯ್.